ಹಾಗಾದ್ರೆ ಈ ದಾಳಿಯ ಪ್ರಮುಖ ಉದ್ದೇಶ ಏನು? ಇರಾನ್ನ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ಮಾಡಿದ್ ಯಾಕೆ? ಏನಿದರ ಉದ್ದೇಶ ಅನ್ನೋದು ಈಗ ಕ್ಲಿಯರ್ ಆಗ್ತಾ ಇದೆ. ಇರಾನ್ ವಿರುದ್ಧ ಅಮೆರಿಕ ಇಸ್ರೇಲ್ ದಾಳಿಯ ಉದ್ದೇಶ ಏನು? ಆ ಉದ್ದೇಶವನ್ನ ಬಿಚ್ಚಿಟ್ಟಿದ್ದಾರೆ ಇರಾನ್ ವಿದೇಶಾಂಗ ವಕ್ತಾರ. ಇರಾನ್ ಇಬ್ಬಾಗ ಮಾಡಲು ಎರಡು ದೇಶಗಳು ಅಂದ್ರೆ ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ದಾಳಿಯನ್ನ ಮಾಡ್ತಾ ಇವೆ. ಇರಾನ್ ಇಬ್ಬಾಗ ಮಾಡಿ ತೈಲ ಸಂಪತ್ತನ್ನ ವಶಕ್ಕೆ ಪಡಿಬೇಕು ಅನ್ನೋ ಪ್ರಯತ್ನ ಈ ದಾಳಿಯ ಹಿಂದೆ ಇರೋದು. ಅಮೆರಿಕ ಉದ್ದೇಶ ಈಗ ಸ್ಪಷ್ಟವಾಗಿದೆ ಅಂತ ಹೇಳ್ತಾರೆ ಇರಾನ್ ವಿದೇಶಾಂಗ ವಕ್ತಾರ. ಈ ಯುದ್ಧ ನಮಗೆ ಆಯ್ಕೆ ಅಲ್ಲ, ಅನಿವಾರ್ಯ ಅಂತಲೂ ಕೂಡ ಹೇಳ್ತಾರೆ ಇರಾನ್ ಅಧ್ಯಕ್ಷ. ನಮ್ಮ ರಕ್ಷಣೆಗೆ ಯುದ್ಧವನ್ನ ಮುಂದುವರಿಸ್ತೀವಿ. ಇರಾನ್ ತೆಗೆದುಕೊಂಡ ಎಲ್ಲಾ ನಿರ್ಧಾರಗಳು ಅತ್ಯುತ್ತಮವಾದದ್ದು. ನೆರೆಹೊರೆ ದೇಶಗಳೊಂದಿಗೆ ಉತ್ತಮ ಸಂಬಂಧಕ್ಕೆ ನಾವು ಈಗಲೂ ಕೂಡ ಬದ್ಧರಾಗಿದ್ದೇವೆ. ಆದರೆ ನಮ್ಮ ರಕ್ಷಣೆ ನಮಗೆ ಬಹಳ ಮುಖ್ಯ. ನಮ್ಮ ರಕ್ಷಣೆಗೆ ನಾವು ಯುದ್ಧವನ್ನ ಮುಂದುವರಿಸ್ತೀವಿ ಅಂತಲೂ ಕೂಡ ಇರಾನ್ ಸ್ಪಷ್ಟಪಡಿಸ್ತಾ ಇದೆ. ಇರಾನ್ ಹೇಳ್ತಾ ಇರೋದು ಅಮೆರಿಕ ಮತ್ತು ಇಸ್ರೇಲ್ ದಾಳಿಯನ್ನ ಮಾಡೋದಕ್ಕೆ ಪ್ರಮುಖ ಕಾರಣ ಇರಾನನ್ನ ಇಬ್ಬಾಗಗೊಳಿಸಬೇಕು ಅಂತ. ಇರಾನನ್ನ ಇಬ್ಬಾಗ ಮಾಡಿ ತೈಲ ಸಂಪತ್ತನ್ನ ವಶಕ್ಕೆ ಪಡಿಬೇಕು ಅನ್ನೋದು ಉಭಯ ದೇಶಗಳ ಮೂಲ ಉದ್ದೇಶ. ಈ ಉದ್ದೇಶ ಈಗ ಸ್ಪಷ್ಟವಾಗಿದೆ ಅಂತ ವಿದೇಶಾಂಗ ವಕ್ತಾರ ಹೇಳ್ತಾ ಇದ್ದಾರೆ. ಈಗೇನು ನಡೀತಾ ಇದೆ ಯುದ್ಧ, ಅದು ನಮಗೆ ಬೇಕಾಗಿಲ್ಲ, ನಮ್ಮ ಆಯ್ಕೆ ಅಲ್ಲ, ಅದು ಅನಿವಾರ್ಯ. ಹಾಗಾಗಿ ನಾವು ಯುದ್ಧವನ್ನ ಮುಂದುವರಿಸಿದ್ದೇವೆ. ನಮ್ಮ ರಕ್ಷಣೆ ಮಾಡಿಕೊಳ್ಬೇಕು, ನಮ್ಮ ರಕ್ಷಣೆಗಾಗಿ ಈ ಯುದ್ಧವನ್ನ ಮುಂದುವರಿಸ್ತೀವಿ ಅಂತ ಹೇಳ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.